ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಸಿಂಪಲ್ ಆಗಿ ಅನ್ನದ ಜೊತೆ ರಸಂ ದಾಲ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ವಿ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ಹೊಟ್ಟೆಗೂ ಕೂಡ ತುಂಬಾ ಲೈಟ್ ಆಗಿ ಇರುತ್ತೆ. ಒಂದು ಹಪ್ಪಳದ ಜೊತೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವು ರಸಂ ಪುಡಿಯನ್ನ ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ. ಎಣ್ಣೆಗೆ ಸಾಸಿವೆಯನ್ನ ಹಾಕೊಂಡಿದೀವಿ. ಸಾಸಿವೆ ಸಿಡಿದ ತಕ್ಷಣ 1/4 ಚಮಚದಷ್ಟು ಮೆಂತ್ಯನ್ನ ಹಾಕೊಂಡಿದೀವಿ. ಹಾಗೆ 1 ಸ್ಪೂನ್ನಷ್ಟು ಜೀರಿಗೆಯನ್ನ ಹಾಕೊಂಡಿದೀವಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಹುರಿದುಕೊಳ್ಬೇಕಾಗತ್ತೆ. ನಂತರ ನಾವಿದಕ್ಕೆ ಕಾಳುಮೆಣಸು 15ರಿಂದ 20 ಕಾಳುಮೆಣಸನ್ನ ಹಾಕೊಂಡಿದ್ವಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ವಿ. 8ರಿಂದ 10 ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಇದೆಲ್ಲವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ಒಣಮೆಣಸಿನಕಾಯಿ ಸ್ವಲ್ಪ ಹುರಿದುಕೊಂಡು ಸ್ವಲ್ಪ ಉಬ್ಬಿರೋ ತರ ಆಗ್ಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ನಂತರ ನಾವಿದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ. ಕರಿಬೇವನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಅರ್ಧ ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದೀವಿ. ಎಳ್ಳು ಈ ರಸಂಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಅದಕ್ಕಾಗಿ ಎಳ್ಳನ್ನ ಬಳಸಿದೀವಿ. ಎಳ್ಳನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ನಂತರ ಇದಕ್ಕೆ ಇಂಗನ್ನ ಸೇರಿಸಿ ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಪುಡಿ ಮಾಡಿದ ತಕ್ಷಣ ಈ ರೀತಿ ಆಗಿದೆ. ಈ ರೀತಿ ಪೌಡರ್ನ ಮಾಡಿ ಇಟ್ಕೋಬಹುದು. 2 ತಿಂಗಳು ಹಾಗೆ ಇರುತ್ತೆ, ಚೆನ್ನಾಗಿ ಇಟ್ಕೋಬಹುದು. ಈಗ ನಾವು ಕುಕ್ಕರ್ಗೆ ತೊಗರಿ ಬೇಳೆಯನ್ನ ಹಾಕೊಂಡಿದ್ವಿ. ನಿಮ್ಗೆ ತೊಗರಿ ಬೇಳೆ ಬೇಡ ಅಂದ್ರೆ ಹೆಸರು ಬೇಳೆಯನ್ನು ಕೂಡ ಬಳಸ್ಬೋದು. ತೊಗರಿ ಬೇಳೆಗೆ ಸ್ವಲ್ಪ ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ, 2ರಿಂದ 3 ಸ್ಪೂನ್ ಅಷ್ಟು. ಹಾಗೆ ಅರಿಶಿಣವನ್ನ ಹಾಕೊಂಡಿದೀವಿ, ಅರ್ಧ ಚಮಚದಷ್ಟು. ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸಿ ನಂತರ ಟೊಮ್ಯಾಟೊವನ್ನ ತಗೊಂಡಿದೀವಿ. ನಾವಿಲ್ಲಿ 3 ಟೊಮ್ಯಾಟೊ, ದೊಡ್ಡ ಗಾತ್ರದ ಆದಷ್ಟು ಹಣ್ಣಾಗಿರುವಂತಹ ಟೊಮ್ಯಾಟೊವನ್ನ ತಗೊಂಡಿದೀವಿ. ರಸಂಗೆ ಹಣ್ಣಾಗಿರುವಂತಹ ಟೊಮ್ಯಾಟೊ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿಯಾಗಿರುವಂತಹ ಟೊಮ್ಯಾಟೊ ತಗೊಂಡ್ರೆ ಅಷ್ಟಾಗಿ ಫ್ಲೇವರ್ನ ಕೊಡಲ್ಲ. ನೋಡಿ, ಈ ರೀತಿ ಅರ್ಧ ಭಾಗವನ್ನಾಗಿ ಮಾಡಿ ಇದನ್ನ ಈ ಬೇಳೆ ಬೇಯಿಸೋಕೆ ಇಡ್ತಿದ್ವಲ್ಲ ಅದ್ರೊಳಗಡೆನೆ ಹಾಕೊಳ್ತಿದ್ವಿ. ಇದರಿಂದ ಸಿಪ್ಪೆ ತೆಗೆಯೋದು ಕೂಡ ತುಂಬಾ ಸುಲಭ ಆಗತ್ತೆ. ಈಗ ಕುಕ್ಕರ್ನ ಮುಚ್ಚಿ ಇದನ್ನ 3ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನ ಹಾಕೊಂಡಿದೀವಿ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಜೀರಿಗೆಯನ್ನ ಹಾಕೊಂಡಿದೀವಿ. ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ. ಚಿಕ್ಕ ಪೀಸಸ್ ಮಾಡಿಟ್ಕೊಂಡಿರುವಂತಹ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಹಾಗೆ 2 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿರುವಂತದನ್ನ ಹಾಕೊಂಡಿದೀವಿ. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಒಗ್ಗರಣೆನ ಮೊದ್ಲೇ ಹಾಕೊಂಡಿದೀವಿ, ಆಮೇಲೆ ಲೇಟ್ ಆಗಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನಾವ್ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. 1 ದೊಡ್ಡ ಗಾತ್ರದ ಈರುಳ್ಳಿಯನ್ನ ನಾವಿಲ್ಲಿ ಬಳಸಿದೀವಿ. ಈರುಳ್ಳಿನೂ ಕೂಡ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಬಣ್ಣ ಬದಲಾಗಿದೆ. ಇದಕ್ಕೆ ಇಂಗನ್ನ ಹಾಕೊಂಡಿದೀವಿ. ಇಂಗಿನ ಪುಡಿಯನ್ನ ನಾವಿಲ್ಲಿ ಬಳಸಿದೀವಿ. ನೀವು ಗಟ್ಟಿ ಇಂಗನ್ನು ಕೂಡ ಬಳಸಬಹುದು. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಒಂದ್ಸತಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆಯನ್ನ ಹಾಕೊಂಡಿದೀವಿ. ನಾವೇನು ಟೊಮ್ಯಾಟೊ ಇಟ್ಟಿದ್ವೋ ಬೇಯಿಸೋಕೆ ಅದನ್ನ ತೆಗೆದಿಟ್ಕೊಂಡಿದೀವಿ. ಬರೀ ಬೇಳೆಯನ್ನಷ್ಟೇ ನಾವಿಲ್ಲಿ ಹಾಕೊಂಡಿದೀವಿ. 3ರಿಂದ 4 ವಿಷಲ್ ಕೂಗ್ಸಿರೋದ್ರಿಂದ ಬೇಳೆ ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಅದಕ್ಕಾಗಿ ನೀವು 3ರಿಂದ 4 ವಿಷಲ್ ಕೂಗ್ಸ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗಿ ಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ನಾವೇನು ಆವಾಗ್ಲೇ ಟೊಮ್ಯಾಟೊನ ತೆಗೆದಿಟ್ಕೊಂಡಿದ್ವೋ ಅದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ನಂತರ ಈ ದಾಲ್ಗೆ ಸೇರಿಸ್ಕೊಳ್ತಿದೀವಿ. ಸಿಪ್ಪೆಯನ್ನೆಲ್ಲ ತೆಗೆದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಗಟ್ಟಿ ಆಗಿದ್ರೆ ನೀವು ಗ್ರೈಂಡ್ ಕೂಡ ಮಾಡ್ಕೋಬಹುದು. ಟೊಮ್ಯಾಟೊನ ನಾವಿಲ್ಲಿ ಆಡ್ ಮಾಡ್ಕೊಂಡಿದೀವಿ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರ್ಬೇಕು, ಅಲ್ಲಿ ತನಕ ಇದನ್ನ
ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕಾಗತ್ತೆ. ಈಗ ಬೆಲ್ಲವನ್ನ ಹಾಕೊಂಡಿದೀವಿ, 1 ಸ್ಪೂನ್ ಅಷ್ಟು ಬೆಲ್ಲ. ಹಾಗೆ ಹುಣಸೆ ಹಣ್ಣಿನ ರಸವನ್ನ ಹಾಕೊಂಡಿದೀವಿ. ಹುಣಸೆ ಹಣ್ಣಿನ ರಸ ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು, ಆದ್ರೆ ಹುಣಸೆ ಹಣ್ಣಿನ ರಸ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಇದು ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಹಾಗೆ ರಸಂ ಪುಡಿಯನ್ನ ಧಾರಾಳವಾಗಿ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. 3 ರಿಂದ 4 ದೊಡ್ಡ ಸ್ಪೂನ್ ಅಷ್ಟು ರಸಂ ಪುಡಿಯನ್ನ ನಾವಿಲ್ಲಿ ಹಾಕೊಂಡಿದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕುದೀತಾ ಇರ್ಬೇಕಾದ್ರೆ ರಸಂ ಪುಡಿ ಹಾಗೆ ಉಪ್ಪನ್ನ ಹಾಕೋಬೇಕಾಗತ್ತೆ. ಆವಾಗ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಗಂಟಾಗತ್ತೆ ರಸಂ ಪುಡಿ. ಅದಕ್ಕಾಗಿ ಕುದೀತಾ ಇರ್ಬೇಕಾದ್ರೇನೆ ಹಾಕೊಳ್ಳಿ. ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ. ಟೇಸ್ಟಿಯಾದ ರಸಂ ದಾಲ್ ರೆಡಿ ಆಗಿದೆ. ನೋಡಿ, ನಾವು ಅನ್ನದ ಜೊತೆ ಇದನ್ನ ಸರ್ವ್ ಮಾಡ್ತಿದೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ತುಂಬಾ ಲೈಟ್ ಆಗಿ ಏನಾದ್ರು ತಿನ್ಬೇಕು ಅನ್ನದ ಜೊತೆ ಅಂತ ಇದ್ರೆ ಈ ರೀತಿ ರಸಂ ದಾಲ್ನ ಮಾಡ್ಕೊಂಡು ಒಂದು ಹಪ್ಪಳದ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಲೈಟ್ ಆಗಿ ಕೂಡ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.